ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕಾವ್ಯ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಆಲೂಗಡ್ಡೆ ಬಜ್ಜಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟು, ನಾನು 3/4 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಿಟ್ಟು, ಖಾರದ ಪುಡಿ, ಜೊತೆಗೆ ಹಿಂಗು. ಇಲ್ಲಿ ನಾನು ಸ್ಲೈಸರಲ್ಲಿ ಆಲೂಗಡ್ಡೆನ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕಲಸೋದಕ್ಕೆ ನೀರು ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಫ್ರೈ ಮಾಡೋದಕ್ಕೆ ಎಣ್ಣೆ. ಸೊ ಇದಕ್ಕೆ ಸ್ಟಫಿಂಗಿಗೆ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ ಒಂದು ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸ ಒಂದು ಸ್ಮಾಲ್ ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ನಿಂಬೆಹಣ್ಣನ್ನ. ಸೊ ಇದಕ್ಕೆ ಇವಾಗ ಮಾಡುವ ವಿಧಾನ ನೋಡೋಣ. 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ಸೊ ನಿಮ್ಮ ರುಚಿಗೆ ತಕ್ಕಂಗೆ ರುಚಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು 2.5 ಸ್ಪೂನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ತುಂಬಾ ನೀರು ಹಾಕ್ಕೊಂಡು ಫಸ್ಟೇ ಕಲಿಸ್ಕೊಬಿಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸೊ ಇವಾಗ ಹಿಂಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗು. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇವಾಗ ಕಡಲೆ ಹಿಟ್ಟು ಬ್ಯಾಟರ್ ರೆಡಿಯಾಗಿದೆ. ಇವಾಗ ನಾವು ಸೈಡಲ್ಲಿ ಒಂದು ಸ್ಟಫಿಂಗ್ನ ಮಾಡ್ಕೊಳ್ಳೋ ಮುಂಚೆ ಎಣ್ಣೆನ ಬಿಸಿಗಿಡೋಣ. ಸೊ ಅಷ್ಟರಲ್ಲಿ ಸ್ಟಫಿಂಗ್ ಮಾಡ್ಕೋಬಹುದು. ಸೊ ಇಲ್ಲಿ ಹೆಚ್ಚಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ನಾವಿಲ್ಲಿ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ. ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ಫ್ರೆಂಡ್ಸ್, ಆಗ ರುಚಿ ಚೆನ್ನಾಗಿರುತ್ತೆ. ಸೊ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ರುಚಿಗೆ ತಕ್ಕಷ್ಟು ಇಲ್ಲಿ ನಾವು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಓಕೆನಾ? ಸೊ ಎಣ್ಣೆ ಸಹ ಇಲ್ಲಿ ಸೈಡಲ್ಲಿ ಕಾದಿದೆ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ, ಅದನ್ನು ಬ್ಯಾಟರ್ಗೆ ಡಿಪ್ ಮಾಡಿಬಿಟ್ಟು ಬಿಡುವ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಸೋಡಾನ ಯೂಸ್ ಮಾಡಿಲ್ಲ. ಸೋಡಾನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಕಡಿಮೆ ಬಳಸಿ. ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಲ್ವಾ? ಸೊ ಹಾಗಾಗಿ ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ 1 ನಿಮಿಷಕ್ಕೂ ನಾವು ಫ್ಲಿಪ್ ಮಾಡ್ಕೊಳ್ತಾ ಇರೋಣ. ಸೊ ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಹಾಗೆ ಜೋರಾಗಿ ನೀವು ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಜ್ಜಿನ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇದು ಆಗಿದೆ ಫ್ರೆಂಡ್ಸ್. ಓಕೆನಾ? ಇದನ್ನು ಇವಾಗ ನಾವು ಒಂದು ಜಾಲರಿಗೆ ಹಾಕೊಳ್ಳೋಣ. ಸೊ ಈ ಮಳೆ ಟೈಮಲ್ಲಿ ಹಾಗೆ ಚಳಿ ಇದೆ, ಇದಕ್ಕೆ ಈವ್ನಿಂಗಿಗೆ ಅಂತ ಇದಂತೂ ಒಳ್ಳೆ ಡಿಶ್ ಫ್ರೆಂಡ್. ಎಷ್ಟು ತಿಂದರೂ ತಿಂತಾನೇ ಇರ್ತೀವಿ. ಸೊ ಜೊತೆಗೆ ಒಂದು ಕಾಫಿನೋ ಟೀನೋ ಅಂತ ಇದ್ಬಿಟ್ರೆ ಆ ಈವ್ನಿಂಗ್ ಅಂತೂ ಸೂಪರಾಗಿರುತ್ತೆ.
ಸೊ ಇದನ್ನು ನಾವು ಒಂದು ಪ್ಲೇಟಲ್ಲಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಲಲ್ಲಿ ಒಂದು 4 ಸೈಡಷ್ಟು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಂಟರು ಬಂದಾಗ ಆಗಿರ್ಬೋದು, ಫ್ರೆಂಡ್ಸ್ ಬಂದಾಗ ಈ ಥರ ಚಿಟ್ ಚಾಟ್ ಮಾಡಬೇಕಾದ್ರೆ ಸಹ ಈ ಥರ ಒಂದು ಬಜ್ಜಿ ಇದ್ಬಿಟ್ರೆ ಅಂತೂ ತುಂಬಾ ಟೈಮ್ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ಈ ಆಲೂಗಡ್ಡೆ ಬಜ್ಜಿ ಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇವಾಗಿದು ರೆಡಿಯಾಗಿದೆ. ಇದ್ರ ಜೊತೆಗೆ ಹೇಳಿದ ಥರ ಒಂದು ಕಾಫಿ ಇದ್ಬಿಟ್ರೆ ಅಂತೂ ಮಸ್ತ್. ಸೊ ನಾನು ಕಾಫಿ ಪ್ರಿಯೆ, ಸೊ ಹಾಗಾಗಿ ಕಾಫಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಟೀ ಪ್ರಿಯ ಆಗಿದ್ದರೆ ಟೀ ಇಟ್ಕೋಬಹುದು. ಸೊ ಇವತ್ತಿನ ಡಿಶ್ ಇದಾಗಿತ್ತು. ಹೋಪ್ ನಿಮಗೆ ಈ ಡಿಶ್ ಇಷ್ಟ ಆಗಿದೆ ಅಂತ. ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಸ್ಮಾಲ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. So thank you so much for watching my video.